ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗೌರಿ ತುಂಬ ಯೋಚನೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಗಂಗನಿ ತುಂಬ ಖುಷಿ ಆಗ್ತಾ ಇರುತ್ತೆ. ಖುಷಿಯಿಂದ ಚಿಟಿಕೆ ಹೊಡೆದು ಮಾತಾಡ್ತಿರ್ಬೇಕಾದ್ರೆ ಇವಳು ತುಂಬ ಕೋಪ ಮಾಡ್ಕೋತಿರ್ತಾಳೆ. ಏನೇ ಎಲ್ಲಿಗೋಯ್ತೆ ನಿನ್ನ ದರ್ಪ ಅಹಂಕಾರ ಎಲ್ಲ ಎಲ್ಲಿಗೋಯ್ತು, ವೇರ್ ಅಂತ ಹೇಳ್ತಾ ಇರಬೇಕಾದ್ರೆ ಹೇ ಅಂತ ಈ ಕಡೆ ಗೌರಿ ಕಿರ್ತಾ ಇದ್ರೆ ಸೈಲೆಂಟ್ ಆಗಿರು ಅಂತ ಗಂಗ ಹೇಳ್ತಾ ಇರ್ತಾಳೆ. ಏನು ಗೊತ್ತಾ, ಕಿರ್ಚ್ಬೇಡ ಆಯಿತಾ, ಕಾಲಚಕ್ರ ಒಂದೇ ಥರ ಇರಲ್ಲ. ಅವಾಗೆಲ್ಲ ನಿನಗೆ ಒಳ್ಳೆ ಟೈಮ್ ಇತ್ತು, ಅದಕ್ಕೆ ನೀನು ಟಾಪಲ್ಲಿದ್ದೆ. ಇವಾಗ ನನಗೆ ಒಂದು ಟೈಮ್ ಬಂದಿದೆ. ಏನು ಹೇಳು, ಈ ಗಂಗನಿಗೆ ಒಂದೊಳ್ಳೆ ಟೈಮ್ ಬಂದಿದೆ ಅಲ್ಲ, ಏನೋ ಕೊಚ್ಕೋತಾ ಇದ್ದೆ. ನನಗೆ ಒಂದೇ ಒಂದು ನಿಮಿಷ ಸಾಕು, ಶಂಕರನ ನನ್ನ ಗಂಡನಾಗಿ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೆಯಲ್ಲ. ಈಗ 1 ತಿಂಗಳು ಟೈಮ್ ಕೊಟ್ಟರು ನಿನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನಿನ್ನ ಮಾತು ಕೇಳಿ ಕೇಳಿ ದೇವರಿಗೆ ಶಾಕ್ ಆಗಿ ಈ ಥರ ಹೊರ ಕೊಟ್ಟ ಅಂತ ಅನಿಸುತ್ತೆ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಅಲ್ಲ ಕಣೆ, ಸಿಕ್ಕಾಬಟ್ಟೆ ಡೈಲಾಗ್ ಹೊಡಿತಿದ್ದಲ್ಲ. ಏನು ನನಗಂತೂ ನಿಮ್ಮಿಬ್ಬರನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಹಾಲಿಗೋದ್ರೂ ರೊಮ್ಯಾನ್ಸು, ರೂಮಲ್ಲಂತೂ ಕೇಳಲೇಬಾರ್ದು, ಹಾಗೆ ಕಿಚನಿಗೆ ಹೋದ್ರೂ ರೊಮ್ಯಾನ್ಸ್ ಮಾಡಿ ಮಾಡಿ ನನಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ರಿ ಅಂತ ನಗಾಡ್ತಿರ್ಬೇಕಾದ್ರೆ ಗೌರಿ ತುಂಬ ಕೋಪ ಮಾಡಿಕೊಂಡು ಗಂಗನ ಮುಖ ನೋಡ್ತಾ ಇರ್ತಾಳೆ. ಇಲ್ಲ ಇಲ್ಲ ಬಿಡು, ನಾನು ನಗಾಡಲ್ಲ. ನಗಾಡ್ತಾ ಇದ್ರೆ ಸ್ಯಾಡಿಸ್ಟ್ ಅಂತ ಅಂತಾರಲ್ವಾ, ಸ್ಯಾಡಿಸ್ಟಾಗೆ ನಾನು ಇದ್ಬಿಡ್ತೀನಿ ಅಂತ ಮತ್ತೆ ನಗಾಡ್ತಾ ಇದ್ರೆ ಗೌರಿ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಗೌರಿ, ನೀನು ತುಂಬ ಪಾಪದಳು ಕಣೆ, ಅಲ್ಲಲ್ಲ ನೀನು ದೊಡ್ಡ ಪಾಪಿ ಕಣೆ ಅಂತ ಅಂದಾಗ ಗುರಾಯಿಸ್ಕೊಂಡು ಗೌರಿ ಗಂಗನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರಿಂದ ಕೂತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ತುಂಬ ಕೋಪದಿಂದ ಹಾಗೆ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಈ ಮನೆಯಲ್ಲಾರು ವಾಸ್ತವ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಗಂಡೆಣ್ತಿನ ಮೇಲೆ ತುಂಬ ಖುಷಿಯಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಒಬ್ರಿಗೊಬ್ರು ಕೋಡ ಹಾಕೊಂಡು ಮನೆಗೆ ಬರ್ತಿದ್ದಾರೆ ಅಂತ ನನಗಂತೂ ತುಂಬ ಬೇಜಾರಾಗ್ತಿದೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಚುರುಮುರಿ ಹೇಳ್ತಾ ಇರ್ತಾನೆ, ಮನೆ ವಾಸ್ತವ ಸರಿ ಇದೆ ಅವರೇ, ಈ ಮನೆಗೆ ಆಗದಲ್ಲಿರೋ ಮನುಷ್ಯರು ವಾಸ್ತವ ಸರಿ ಇಲ್ಲ ಅಂತ ಅಂದಾಗ ಯಾರ ಬಗ್ಗೆ ಹೇಳ್ತಾ ಇದ್ದಿಲ್ಲ ಅಂತ ಅಂದಾಗ ಇನ್ಯಾರವರು, ಆ ಗಂಗಾ ಮತ್ತು ಇನ್ನು ರುದ್ರಪ್ಪ ಮತ್ತು ಶಿವರುದ್ರಪ್ಪ ಅವರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ ಅಲ್ವಾ ಅಂತ ಅಂದಾಗ ಪಾರ್ವತಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕೋಳಿ ಹೇಳ್ತಾ ಇರ್ತಾನೆ, ಆ ಗಂಗನ ಸೊಕ್ಕ ಅಣ್ಣ ಮುರಿದಿದ್ದಾರೆ, ಇನ್ನೇನಿದ್ರು ಶಿವರುದ್ರಪ್ಪಂದು ಮತ್ತು ರುದ್ರನ ಸೊಕ್ಕು ಮುರಿಬೇಕು ಅಂತ ಅಂದಾಗ ಏನು ಅವರಿಬ್ರು ಕೈವಾಡ ಇದೆಯಾ, ನಾಚಿಕೆ ಆಗ್ತಿದೆ ನನಗೆ, ಅವರಿಬ್ರು ನನ್ನ ಗಂಡ ಮಗ ಅಂತ ಹೇಳ್ಕೊಳಕ್ಕೆ ಏನು ನಾಚಿಕೆ ಆಗ್ತಿದೆ, ಈ ಪಾಪಿಗಳಿಗೆ ಏನಾಗಿದೆ ಅಂತ ಪಾರ್ವತಿ ಬೈತಾ ಇರ್ತಾಳೆ. ಹೌದು, ಇದರಿಂದ ಕೈವಾಡ ಇದೆ ಅಂತ ನಮಗೆ ಗುಂಡ ಹೇಳ್ದ ಅಂತ ಅಂದಾಗ ಗುಂಡುಗೂ ಇದಕ್ಕೂ ಸಂಬಂಧ ಏನಿದೆ ಅಂತ ಈ ಕಡೆ ಸುನಂದ ಕೇಳ್ತಾ ಇರ್ತಾಳೆ. ಅವತ್ತು ಶಿವರುದ್ರಪ್ಪ ವಿಡಿಯೋ ಕಾಲ್ ಮಾಡಿದ್ದಂತಲ್ಲ, ಅವಾಗ ಇದೇನು ಮಾಡ್ತಾ ಇದ್ದಾರೆ ತಾತ ಅಂತ ಕೇಳಬೇಕಾದ್ರೆ ಜ್ಯೂಸ್ ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಂತೆ ಅಂತ ಅಂದಾಗ ಮನೆಯವರೆಲ್ಲರೂ ಬೇಜಾರು ಮಾಡ್ಕೋತಾ ಇರ್ತಾರೆ. ಇವರಿಬ್ರು ಕೈವಾಡ ಇರೋದ್ರಿಂದಲೇ ಅಣ್ಣ ಇವತ್ತು ಜೈಲಿಗೆ ಹೋಗಂಗಾಯ್ತು, ಹಾಗೆ ಅತ್ತೆಯವ ಕೈಯಾರೆ ತನ್ನ ಗಂಡನ ಅರೆಸ್ಟ್ ಮಾಡೋಂಗಾಯ್ತು ಅಂತ ಹೇಳಬೇಕಾದ್ರೆ ಅತ್ತೆಯವ ಕರೆಕ್ಟು, ಕೋಳಿ ಇಡ್ತಾ ಇರೋದು ಇದರಿಂದ ಶಿವರುದ್ರಪ್ಪನ ಕೈವಾಡ ಇದೆ ಅಂತ ಮತ್ತೆ ಈ ಕಡೆ ಕೋಳಿ ಚುರುಮುರಿ ಇಬ್ಬರು ಸಹ ಹೇಳ್ತಾ ಇರಬೇಕಾದ್ರೆ ಅದಕ್ಕೇನೋ ಅಣ್ಣ ಈ ರೀತಿ ಯಾವಾಗಲೂ ಮಾತಾಡ್ತಿದ್ದ, ನೀವಿಬ್ಬರು ನಿಂತ್ಕೊಂಡು ಮನೆ ಜವಾಬ್ದಾರಿ ನೋಡ್ಕೋಬೇಕು ಅಂತ ನಮಗೆ ಹೇಳ್ತಿದ್ದ ಅಂದಾಗ ಪಾರ್ವತಿಯು ನನಗೂ ಹೇಳ್ತಾ ಇದ್ದ, ಅವ್ವ ನೀನು ನಿಭಾಯಿಸ್ಬೇಕು ಅಂತ ಅಂತಿದ್ದ, ಅವಾಗೇನು ನನಗೆ ಅರ್ಥ ಆಗಲಿಲ್ಲ, ಆದರೆ ಇವಾಗ ನನಗೆಲ್ಲ ಅರ್ಥ ಆಗ್ತಿದೆ. ಆ ಇಬ್ಬರು ನನ್ನ ಕೈ ಸಿಕ್ಕಿದ್ರೆ ಅವಾಗೈತೆ ಅವರಿಗೆ ಮಾರಿ ಹಬ್ಬ ಅಂತ ಬೈತಾ ಇರ್ತಾಳೆ. ಹಾಗೆ ಪಂಕು ಹೇಳ್ತಾ ಇರ್ತಾಳೆ, ಯಾವಾಗಲೂ ನಮ್ಮ ಗೌರಕ್ಕನಿಗೂ ಶಂಕರನಿಗೂ ಇದೇ ರೀತಿ ಆಗುತ್ತೆ ಅಂತ ಅಂದಾಗ ನನ್ನ ಮನಸ್ಸಿಗೆ ತುಂಬ ಶಾನೆ ನೋವಾಗ್ತಿದೆ ಅತ್ತೆವ, ಏನು ಮಾಡೋದು ಅಂತ ಸುನಂದ ಹೇಳಬೇಕಾದ್ರೆ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭುವಿ ಹೇಳ್ತಾ ಇರ್ತಾಳೆ, ಯಾರು ಟೆನ್ಷನ್ ಮಾಡ್ಕೋಬೇಡಿ ಅಂದಾಗ ನಮ್ಮ ಬಾಸ್ಗೂ ಏನೂ ಆಗಲ್ಲ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ ಗುಂಡ ಹೇಳ್ತಾ ಇರ್ತಾನೆ. ನೋಡಿ ಆಂಟಿ, ನೋಡಿ ಅಜ್ಜಿ, ನಾವೇ ಚಿಕ್ಕವರಾಗಿ ತಲೆ ಕೆಡಿಸ್ಕೋತಿಲ್ಲ, ಬೇಜಾರು ಮಾಡ್ಕೋತಿಲ್ಲ, ನೀವ್ಯಾಕೆ ಈ ಥರ ಅಳ್ತಾ ಇದ್ದೀರಾ, ಬ್ಯಾಡ್ ಬಾಯ್ ತುಂಬ ಒಳ್ಳೆಯವರು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನೀವು ತಲೆ ಕೆಡಿಸ್ಕೋಬೇಡಿ, ಖಂಡಿತ ಬ್ಯಾಡ್ ಬಾಯ್ಗೆ ಏನೂ ಆಗಲ್ಲ ಅಂತ ಭುವಿ ಹೇಳ್ತಿದ್ರೆ ಹಾಗೆ ಗುಂಡನು ಸಹ ಹೇಳ್ತಾ ಇರ್ತಾನೆ, ನಮ್ಮ ಬಾಸ್ ಯಾವತ್ತಿದ್ರು ಹೀರೋನೇ, ನೀನು ಯಾಕವ ತಲೆ ಕೆಡಿಸ್ಕೊತಿದ್ದೀಯಾ, ಏನೂ ಆಗಲ್ಲ ಸುಮ್ಮನಿರು ಅಂತ ಅಂದಾಗ ಈ ಮಕ್ಳಿಗಿರೋ ಧೈರ್ಯ ನಮಗಿಲ್ವಲ್ಲ ದೇವ್ರೆ, ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ, ನನ್ನ ಮಗ ಪುಟಕ್ಕಿಟ್ಟ ಚಿನ್ನ, ಆ ಚಿನ್ನಕ್ಕಿಂತ ಕಷ್ಟ ಕೊಡ್ತಿದೆಯಲ್ಲ, ದಯವಿಟ್ಟು ನೀನೇ ಕಾಪಾಡು ಅಂತ ದೇವ್ರ ಹತ್ರ ಪಾರ್ವತಿ ಬೇಡ್ಕೋತಾ ಇರ್ತಾಳೆ. ಹಾಗೇನೊಂದು ಕಡೆ ಗಂಗಾ ಗೌರಿನ ಟೀಸ್ ಮಾಡ್ತಾ ಇರ್ತಾಳೆ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ನಿನ್ನ ಪ್ರೇಮಿ ಶಂಕರ ಅವ್ರನ್ನ ನೀನೇ ಕೈಯಾರೆ ಅರೆಸ್ಟ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತಲ್ಲ, ಈ ಅನ್ಯಾಯ ಕೇಳೋರು ಯಾರೂ ಇಲ್ವೇ ಅಂತ ನಾಟಕ ಮಾಡ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿವರೆಗೂ ಈ ಕಥೆಯಲ್ಲಿ ಮಜಾನೇ ಇರಲಿಲ್ಲ, ಇವಾಗ ನೋಡು ತುಂಬ ಅಂದರೆ ತುಂಬ ಮಜಾ ಬರ್ತಿದೆ, ನನಗೆ ಹ್ಯಾಪಿ ಸಾಂಗು, ನಿನಗೆ ಪ್ಯಾಥೋ ಸಾಂಗು ಅಂತ ಮತ್ತೆ ನಗಾಡ್ತಾ ಇರ್ತಾಳೆ. ಹಾಗೆ ಲೈಫಲ್ಲಿ ಯಾವತ್ತು ನೀನು ಶಂಕರ ಅವ್ರನ್ನ ಹಾಗೆ ಶಂಕರ ನಿನ್ನನ್ನು ನೋಡೋಕ್ಕೆ ಆಗಲ್ಲ, ಲೈಫಲ್ಲಿ ಇಂಥ ಸಿಚುವೇಶನ್ನು ಕ್ರಿಯೇಟ್ ಆಯ್ತಲ್ಲ, ಸತ್ರು ಸಹ ಇಬ್ಬರು ಒಬ್ರನ್ನೊಬ್ರ ಮುಖನ ನೋಡೋಕ್ಕಾಗಲ್ಲ ಬಿಡು ಅಂತ ನಗಾಡ್ತಾ ಇರಬೇಕಾದ್ರೆ ಈ ಕಡೆ ಗೌರಿಗೆ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಶಂಕರವರು ಇಡೀ ಜೀವನ ಎಲ್ಲ ಆ ಗೋಡೆಗಳ ಮಧ್ಯೆನೇ ಕಳಿಬೇಕು, ನಿನಗಂತೂ ಖಂಡಿತ ಅವರು ಸಿಗಲ್ಲ, ನನ್ನನ್ನು ಮದುವೆ ಆಗದಲ್ಲೇ ಹೋದ್ರಲ್ವಾ, ಪರವಾಗಿಲ್ಲ, ಅದಕ್ಕೇನು ಬೇಜಾರಿಲ್ಲ, ಮದುವೆ ಆಗಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜಿಟ್ಟು, ಅಟ್ಲೀಸ್ಟ್ ಅವರು ನಿನಗಂತೂ ಸಿಗಲಿಲ್ವಲ್ಲ, ಅದೇ ನನಗೆ ದೊಡ್ಡ ಖುಷಿ, ಅವ್ರ ನೆನಪಲ್ಲೇ ನೀನು ಬೆಂದು ಬೂದಿ ಆಗ್ತೀಯ ಅಂತ ಹೇಳ್ತಾ ಇರಬೇಕಾದ್ರೆ ಗುರಾಯಿಸ್ಕೊಂಡು ಗೌರಿ ನೋಡ್ತಾ ಇದ್ರೆ ನಿನ್ನ ಕಣ್ಣುಗುಡ್ಡೆನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಫೈನಲಿ ನೀನು ಸೋತೆ ಅವ್ರು ಸತ್ರು ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ಗಂಗನ ಕೆನ್ನೆಗೆ ಎರಡು ಒದೆ ಬಿಟ್ಟೇ ಬಿಡ್ತಾಳೆ. ಅಂತ ಮತ್ತೆ ಆವಾಜ್ ಆಗ್ತಾ ಇರಬೇಕಾದ್ರೆ ಮುಚ್ಚು ಬಾಯಿನ, ಇಷ್ಟೊತ್ತು ನೀನು ಮಾತಾಡ್ತಿದ್ದೀವಾಗ ನನ್ನ ಸರ್ದಿ ಮಾಡೋದೆಲ್ಲ ಮಾಡಿ ಶೋ ಆಫ್ ಕೊಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ನೀನು ಮಾಡಿದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನನ್ನಷ್ಟು ದಡ್ಡಿ ಯಾರೂ ಇಲ್ಲ ಬಾರೆ ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಪೊಲೀಸು ಶಂಕರನ್ನ ಹುಡುಕ್ತಾ ಇರ್ತಾರೆ. ಹಾಗೆ ಲೊಕೇಶನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಸರ್ ಅವ್ರದ್ದು ಲೊಕೇಶನ್ ಎಲ್ಲೂ ತೋರಿಸ್ತಿಲ್ಲ, ಅವ್ರ ಮನೆ ಹತ್ರನೇ ತೋರಿಸ್ತಿದೆ ಅಂತ ಅಂದಾಗ ಪೊಲೀಸ್ಗೆ ಶಾಕ್ ಆಗ್ತಾ ಇರುತ್ತೆ. ಇದೇನಿದು ಡಿ ಸಿ ಮೇಡಮ್ ಹಾಗಾದರೆ ಸುಳ್ಳು ಹೇಳಿದ್ರಾ? ಹಾಗಾದರೆ ಶಂಕರ ಎಲ್ಲೋಗಿರ್ಬೋದು, ಪಿ ಸಿ ಎಲ್ಲ ಕಡೆ ಹುಡುಕಿದ್ರ ಅಂದಾಗ ಹೌದು ಸರ್ ಎಲ್ಲ ಕಡೆ ಹುಡುಕಿದ್ವಿ, ಅವನೆಲ್ಲೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಕಾರು ಗಾಡಿ ಪ್ರತಿಯೊಂದು ಇಲ್ಲೇ ಇದೆ ಅಂದಮೇಲೆ ಶಂಕರ ಬೇರೆ ಗಾಡಿ ಏನಾದರೂ ತೊಗೊಂಡು ಎಲ್ಲರೂ ಹೋದ್ನಾ? ಎಲ್ಲೇ ಹೋದ್ರೂ ಸಹ ರೈಲ್ವೆ ಸ್ಟೇಷನ್ ಹಾಗೆ ಬಸ್ ಸ್ಟ್ಯಾಂಡಿಂದ ಹೋಗಲೇಬೇಕು, ನಡ್ರಿ ಅಲ್ಲಿ ಹುಡುಕಿ ಅಂತ ಹೇಳ್ಬೇಕಾದ್ರೆ ನಿಮ್ಮ ತಲೆ ಅಂದರೆ ತಲೆ ಸರ್ ಅಂತ ಪಿ ಸಿಗಳು ಹೇಳ್ತಾ ಇರ್ತಾರೆ. ಹಾಗೆ ಎಸ್ ಐ ಹೇಳ್ತಾ ಇರ್ತಾನೆ, ನಾನು ಈ ಥರ ತಲೆ ಉಪಯೋಗಿಸ್ಕೊಂಡಿದ್ದಕ್ಕೆ ನಾನು ಎಸ್ ಐ ಆಗಿದ್ದು, ನೀವು ಪಿ ಸಿ ಆಗಿ ಇಲ್ಲೇ ಇದ್ದೀರಾ, ಬನ್ನಿ ತುಕಾರಾಮ್ ನನ್ನ ಜೊತೆ ಹುಡ್ಕಕ್ಕೆ ಹೋಗೋಣ ಬಸ್ ಸ್ಟ್ಯಾಂಡಿಗೆ, ನೀನು ಇಲ್ಲೇ ಇರೋ ಅಂತ ಪಿ ಸಿಗೊಬ್ಬನಿಗೆ ಹೇಳಿ ಅವರೆಲ್ಲರೂ ಹುಡ್ಕಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗನ ದುರ್ಗೊಟ್ಕೊಂಡು ಎರ್ಕೊಂಡು ದೂಕಿದ ತಕ್ಷಣ ಬಿಡೆ ಗೌರಿ ಅಂತ ಕೂಗಾಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಬಂದು ಏನಾಯಿತು, ಏನಕ್ಕೆ ಇವಳನ್ನ ಆಚೆ ಕಳಿಸ್ತಿದ್ಯಾ ಅಂತ ಕೇಳಬೇಕಾದ್ರೆ ಭೂಮಿ ಮತ್ತು ಗುಂಡ ನೀವಿಬ್ಬರು ಆಟ ಆಡ್ಕೊಳ್ಳೋಕೆ ಹೋಗಿ ಸ್ವಲ್ಪ ಮಾತಾಡಬೇಕು ಅಂತ ಅವರಿಬ್ಬರೂ ಆಟ ಆಡೋಕೆ ಕಳಿಸ್ತಾ ಇರ್ತಾಳೆ. ಈಗ ಹೇಳು ಗೌರವ, ಇವಳನ್ನ ಯಾಕೆ ಈ ರೀತಿ ಆಚೆ ಎಳ್ಕೊ ಬಂದಿದ್ಯಾ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ ಹೇಳ್ತೀನಿ ಇಷ್ಟಕ್ಕೆಲ್ಲ ಕಾರಣ ಇವಳೇ ಅಂತ ಅಂದಾಗ ಏನು ಹೇಳ್ತಿದ್ಯಾ ಅಂತ ಎಲ್ಲರೂ ಶಾಕಾಗಿ ಕೇಳ್ತಾ ಇರ್ತಾರೆ. ನಾನು ಶಂಕರವರು ಒಂದಾಗಿರೋದು ಇವಳಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇವಳು ಈ ರೀತಿ ಮಾಡ್ತಾ ಇದ್ದಾಳಂತೆ. ಶಂಕರವರು ಇವಳನ್ನ ಮದುವೆ ಆಗಲಿಲ್ವಲ್ಲ, ಅದಕ್ಕೆ ಇವಳಿಗೆ ಇಷ್ಟೊಂಥರ ಕೋಪ ಅಂತೆ. ಒಂದು ವೇಳೆ ಇವಳನ್ನ ಮದುವೆ ಆಗದಿದ್ರು ಬೇಜಾರಿಲ್ವಂತೆ, ನನ್ನನ್ನು ಮಾತ್ರ ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದಾಳಂತೆ. ಬೇರೆ ಯಾರನ್ನಾದ್ರೂ ಮದುವೆ ಆಗಲಿ, ಆದರೆ ಶಂಕರ ಮಾತ್ರ ನಿನಗೆ ಸಿಗಬಾರ್ದು, ಇನ್ನೇನಿದ್ರು ಅವರು ಜೈಲ್ ಪಾಲು ಅಂತ ಹೇಳ್ತಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಇವಳೇ. ಅಷ್ಟೆಲ್ಲ ಉಗಿದ್ರೂ ಸಹ ಇವಳಿಗೆ ಸಣ್ಣ ಬುದ್ಧಿ ಮಾತ್ರ ಹೋಗಿಲ್ಲ ಅಂತ ಬೈತಾ ಇದ್ರೆ ಇವಳಿಗೆ ಮಾತ್ರ ತುಂಬ ಕೋಪ ಬಂದು ಹಾಗೆ ಗೌರಿನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಪಾರ್ವತಿ ತುಂಬ ಕೋಪ ಮಾಡ್ಕೊಂಡು, ಥೂ ಮನಿಯಾಳಿ, ನಿನಗೇನೆ ಬಂದಿದೆ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಅನ್ನಿಸ್ತಿದೆ, ಪಾಪ ಅಂತ ನನ್ನ ಮಗ ಜಾಗ ಕೊಟ್ಟರೆ ನನ್ನ ಮಗ ಸೊಸೆನೇ ದೂರ ಮಾಡ್ತಾ ಇದೀಯಾ, ನಿನ್ನ ಮುಖ ನೋಡೋಕ್ಕೆ ನಮಗೆ ಆಸೆ ಆಗುತ್ತೆ ಅಂತ ಬೈತಾ ಇದ್ರೆ ನೋಡಿದ್ಲ ಕೋಳಿ, ಈ ಪಾಪಿ ಮತ್ತೆ ಮೊಸಳೆ ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ, ಇವಳು ಬುದ್ಧಿ ಇನ್ನೂ ಹೋಗಿಲ್ಲ ಅಂತ ಚುರುಮುರಿಗೆ ಹೇಳ್ತಿರ್ಬೇಕಾದ್ರೆ ದೇವ್ರಂತ ನಮ್ಮ ಅಣ್ಣ ಹತ್ಕೆನೆ ದೂರ ಮಾಡ್ತಾ ಇರ್ತಾಳೆ. ಇವಳು ಬುದ್ಧಿಯಲ್ಲಿ ಬಿಡ್ತಾಳೆ, ಇವಳು ಮುಖಕ್ಕಷ್ಟು ಬೆಂಕಿ ಹಾಕ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಊರಿನ ಮುಖಂಡರು ಬಂದೇ ಬಿಡ್ತಾರೆ. ಇಲ್ಲ ಬಿಡಿ, ನಾನು ಆಮೇಲೆ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಪರವಾಗಿಲ್ಲ ಅಧ್ಯಕ್ಷರೇ, ಅದೇನು ಹೇಳಿ ಅಂತ ಅಂದಾಗ ನಿಮಗೆ ಕೊಟ್ಟಿರೋ ಗಡುವು ಮುಗ್ದಿದೆ, ನೀವು ಮತ್ತೆ ಶಂಕರವ್ರ ಮದುವೆ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಗಂಗನಿಗೆ ತುಂಬ ಖುಷಿ ಆಗ್ತಿದ್ರೆ ಗೌರಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗಂತ ಹೇಳಿ ಕಳಿಸಿದ್ರು ಮುಖಂಡರು, ಅದನ್ನು ಹೇಳಕ್ಕೆ ಬಂದ್ವಿ ಅಂತ ಅಂದಾಗ ಸಾಕು ಮುಚ್ಚ್ರಿ ಬಾಯಿನ, ನಾನು ಹೇಳೋದನ್ನು ಕೇಳ್ಕೊಂಡು ನಿಮ್ಮ ಮುಖಂಡವ್ರಿಗೆ ಹೇಳಿ, ಯಾರೇನೇ ಅಂದರೂ ಶಂಕರವ್ರು ನನ್ನ ಗಂಡ, ನಾನೇ ಅವ್ರ ಹೆಂಡ್ತಿ, ಈ ಮನೆ ಸೊಸೆಯಾಗಿ ಏನೇನು ಕರ್ತವ್ಯ ಮಾಡಬೇಕು ಅದನ್ನೆಲ್ಲ ನಾನೇ ಮಾಡ್ತೀನಿ, ಅದನ್ನು ಹೋಗಿ ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರೂ ಖುಷಿ ಆಗ್ತಾ ಇದ್ರೆ ಇವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಯಾರಾದರೂ ನಮ್ಮಿಬ್ಬರು ವಿಷಯದಲ್ಲಿ ಬಂದರೆ ಸಿಗದು ತೋರಣ ಕಟ್ತೀನಿ ಅಂತ ಅಂದಾಗ ಗಂಗನಿ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಪೊಲೀಸರು ಎಲ್ಲ ಕಡೆಯೂ ಚೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಂಕರ ಅಲ್ಲಿಗೆ ಬಂದೇ ಬಿಡ್ತಾನೆ. ಇದೇನಪ್ಪ ಇದು ಪೊಲೀಸ್ ಇದ್ದಾರೆ ಅಂತ ಅಂದ್ಬಿಟ್ಟು ನಂಬರ್ನ ಚೇಂಜ್ ಮಾಡಿಕೊಂಡು ಹಾಗೆ ಸ್ಪೆಕ್ಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಗಾಡಿ ಹುಡ್ಕೊಂಡು ಬಂದೇ ಬಿಡ್ತಾನೆ. ಹಾಗೆ ಪೊಲೀಸ್ ಹೇಳ್ತಿರ್ತಾರೆ, ಅವ್ನ ನಂಬರ್ ಬಂದರೆ ಖಂಡಿತ ನೀವು ಹಿಡಲೇಬೇಕು ಅಂತ ಅಂದಾಗ ಶಂಕರ ನಂಬರ್ನ ಚೇಂಜ್ ಮಾಡ್ಕೊಂಡು ಬಂದಿರೋದು ಅವರಿಗೆ ಗೊತ್ತಾಗೋದೇ ಇಲ್ಲ. ಸರ್ ನೋಡೋಕ್ಕೆ ಸೇಮ್ ಗಾಡಿ ಥರ ಇದೆ, ಆದರೆ ನಂಬರ್ ತುಂಬ ಚೇಂಜ್ ಇದೆ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಯುಮೆಂಟ್ ಚೆಕ್ ಮಾಡಿ ಅಂತ ಅಂದಾಗ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ನ ಶಂಕರ ಕೊಡ್ತಾನೆ. ಹಾಗೆ ಮಾಸ್ಕ್ ಹಾಕಿರೋದನ್ನು ನೋಡಿಬಿಟ್ಟು ಎಸ್ ಐ ಹೇಳ್ತಾ ಇರ್ತಾನೆ, ಏನಕ್ಕೆ ಮಾಸ್ಕ್ ಹಾಕಿದ್ದೀರಾ, ತೆಗಿರಿ ಮಾಸ್ಕ ನಿಮ್ಮ ನೋಡಬೇಕು ಅಂತ ಅಂದಾಗ ಶಂಕರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನೀವೇನಾದರೂ ತೆಗಿದ್ರಾ ಅಥವಾ ನಾವೇ ತೆಗಿಯೋಣ ಅಂತ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಏನೇ ನಿನಗೆ ಶಾಕ್ ಆಯ್ತಾ, ಶಾಕ್ ಆಗಲಿ ಅಂತಲೇ ನಾನು ಹೇಳಿದ್ದು, ಅಲ್ಲ ಪಂಚಾಯತಿ ಗಡುವು ಮುಗೀತು, ಇನ್ನೇನಿದ್ರು ಶಂಕರ ಜೈಲ್ ಪಾಲಾಗ್ತಾನೆ, ನಾವಿಬ್ಬರು ಒಂದಾಗಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಇವಾಗ ನನ್ನ ಮಾತು ಕೇಳಿ ನಿನಗೆ ಶಾಕ್ ಆಗಿರ್ಬೋದು, ನಿನ್ನ ಯೋಗ್ಯತೆ ಏನು ಅಂತ ಮದುವೆ ಮನೇಲಿ ಗೊತ್ತಾಯಿತು, ಇವಾಗ ನೀನು ತುಂಬ ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾಳೆ. ಅದೇನೋ ಹೇಳ್ತಾರಂತಲ್ಲ, ಮೇಕೆ ತಾನು ತಿಂದು ಬೇರೆಯವ್ರ ಮುಖಕ್ಕೆ ಒರೆಸ್ತಂತೆ ಅಂತ ಬುದ್ಧಿ ನಿಂದು ಆ ಭೈರದೇವಿ ಅತ್ತೆ ನಿನ್ನ ಮಾತು ಕೇಳಿ ಕೇಳಿ ಹಾಳಾಗೋದ್ರು ಅಂತ ಪಶ್ಚಾತ್ತಾಪಕ್ಕೋಸ್ಕರ ಎಲ್ಲೋ ಮನೆ ಬಿಟ್ಟು ಹೋದ್ರು, ಅಂಥವ್ರನ್ನ ನೀನು ಹಾಳು ಮಾಡಿದೆ, ನಿನ್ನಿಂದ ಮನೆಯವರೆಲ್ಲರೂ ಸಹ ಹಾಳು ಮಾಡ್ತಾ ಇದೆಯಾ, ಅಂಥ ಜಾತಿಗೆ ಸೇರಿದವಳು ನಿನ್ನ ಸುಮ್ಮನೆ ಬಿಡ್ತೀನ ಅಂತ ಬೈತಾ ಇರ್ತಾಳೆ. ಹಾಗೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋ ನಿನ್ನಂಥ ರಾಕ್ಷಸಿಗೆ ಈ ಮನೇಲಿ ಜಾಗ ಇಲ್ಲ, ಅವತ್ತು ನನ್ನ ಗಂಡ ಆಚೆ ಆಗ್ದಾಗ ನಾನು ಪಾಪ ಅಂತ ನಿನ್ನ ಒಳಗಡೆ ಸೇರಿಕೊಂಡೆ, ಆದರೆ ಇವತ್ತು ಹೇಳ್ತೀನಿ ಕೇಳು, ಇದು ನನ್ನ ಮನೆ, ನನ್ನ ಗಂಡನ ಮನೆ, ಯಾವುದೇ ಕಾರಣಕ್ಕೂ ಇಲ್ಲಿರೋಕ್ಕೆ ನಿನ್ನನ್ನು ಬಿಡಲ್ಲ, ಎದಾಳೆ ಮೇಕೆ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನು ತುಂಬ ತಪ್ಪು ಮಾಡ್ತಿದ್ಯಾ, ಬಿಡೆ ಅಂತ ಕಿರ್ಚಾಡ್ತಾ ಇರ್ತಾಳೆ. ಏನು ಮಾಡಿದ್ರು ಸಹ ನೀನು ಬಿಡಲ್ಲ ಅಂತ ದರ್ಗುಡ್ಕೊಂಡು ಆಚೆ ಗೌರಿ ಗಂಗನ ಎಳ್ಕೊಂಡು ಹೋಗೇ ಬಿಡ್ತಾಳೆ.
ಹಾಗೇನೊಂದು ಕಡೆ ಪೊಲೀಸರು ಮಾಸ್ಕ್ ತೆಗೆದು ನಿನ್ನ ಮುಖ ತೋರಿಸು ಅಂತ ಅನ್ಬೇಕಾದ್ರೆ ಶಂಕರ ಸಿಕ್ಕಾಪಟ್ಟೆ ಕೆಮ್ತಾ ಇರ್ತಾನೆ. ನನಗೆ ಕೊರೋನಾ ವೈರಸ್ ಬಂದಿದೆ, ಹಾಸ್ಪಿಟ್ಲು ಯಾವ ಕಡೆ ಇಂತ ಇದೆ ಅಂತಾಗ ನಮಗೇನು ಸುಳ್ಳು ಹೇಳ್ತಿದ್ಯಾ, ಇವಾಗ ಎಲ್ಲಿ ಬರುತ್ತೆ ಕೊರೋನಾ ಅಂತ ಅಂದಾಗ ಇಲ್ಲ ನೀನು ಮಾಸ್ಕ್ ತೆಗಿಲೇಬೇಕು ಅಂತ ಪಿ ಸಿ ಹೇಳ್ತಾ ಇರಬೇಕಾದ್ರೆ ಮತ್ತೆ ಕೆಮ್ತಾ ಇರ್ತಾನೆ. ಹಾಗೆ ಇಲ್ಲ ನಾಟಕ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ನಾನು ಯಾಕೆ ಸುಳ್ಳು ಹೇಳಿ, ನನ್ನನ್ನು ಮುಟ್ಟಿದ್ರೆ ನಿಮಗೂ ಬರುತ್ತೆ ಅಂತ ಶಂಕರ್ ನಾಟಕ ಮಾಡ್ತಿರ್ಬೇಕಾದ್ರೆ ಪಿ ಸಿಗಳು ಹೇಳ್ತಾ ಇರ್ತಾರೆ, ಸರ್ ಬಿಟ್ಬಿಡಿ ಸರ್, ಯಾಕೆ ನಮಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ನಮಗೂ ಕೊರೋನಾ ಬೇರೆ ಡೇಂಜರು, ಬಂದರೆ ಕಷ್ಟ ಆಗುತ್ತೆ ಅಂದಾಗ ಅದೆಲ್ಲ ಸರಿ ನಿನ್ನ ಐ ಡಿ ಕಾರ್ಡ್ ಕೊಡು ಅಂತ ಈ ಕಡೆ IAS ಆಫೀಸರು ಕೇಳ್ತಾ ಇರ್ತಾರೆ. ಹಾಗೇನೊಂದು ಕಡೆ ಗಂಗನ ಎಳ್ಕೊಬಂದು ಮನೆಯಿಂದ ಆಚೆ ಹಾಕ್ದಾಗ ತಪ್ಪು ಮಾಡ್ತಿದ್ದೆ ಗೌರಿ, ನೀನು ನನ್ನನ್ನು ಎದುರಾಕೊಂಡ್ರೆ ನಿನ್ನನ್ನಂತೂ ಜೀವಂತಾಗಿ ನಾನು ಸುಮ್ಮನೆ ಬಿಡಲ್ಲ, ಸೇಡು ಅಂತ ಬಂದರೆ ಆ ಸರ್ಪಗಿಂತ ಒಂದು ಕೈ ಹೆಚ್ಚು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ, ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದೆ ಅಲ್ವಾ, ನಿಮ್ಮನ್ನೆಲ್ಲ ಸರ್ವನಾಶ ಮಾಡೇ ಬಿಡ್ತೀನಿ, ಇದೇ ನಿನ್ನ ಕೊನೆ ನಿರ್ಧಾರ ಆದರೆ ಇದೇ ನನ್ನ ಶಪಥ, ಒಂದು ಕಡೆಯಿಂದ ನಿಮ್ಮನ್ನು ಮುಗಿಸೋದೆ ನನ್ನ ಕೆಲಸ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್